ಇನ್ನು ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಂತೂ ವಿಪರೀತ. ಕಲಬುರ್ಗಿ, ಯಾದಗಿರಿ, ಬೀದರ್ ಇಲ್ಲಿಗೆಲ್ಲ ಹೋಗ್ಬಿಟ್ರೆ ನೀವು ಸಮಸ್ಯೆ ಹೀಗಿದೆಯಾ ಅಂತ ಅನಿಸುತ್ತೆ. ಬೀದರ್ನಲ್ಲಿ ಒಂದು ಸಿಲಿಂಡರ್ಗಾಗಿ ಬಿಸಿಲನ್ನು ಲೆಕ್ಕಿಸದೆ ಕ್ಯೂ ನಿಂತಿದ್ದಾರೆ ಜನ. ಅದೇನೋ ಕುಗ್ರಾಮಗಳಿಂದ ಬಂದ ಜನರಿಂದ ಏಜೆನ್ಸಿ ಎದುರು ಸಾಲು, ಖಾಲಿ ಸಿಲಿಂಡರ್ ಜೊತೆ ಕ್ಯೂ ನಿಂತ್ಕೊಂಡಿದ್ದಾರೆ. ಯಾವಾಗ ನಮಗೆ ಮುಕ್ತಿ ಇದರಿಂದ ಅಂತ ಈ ಹಳ್ಳಿಗಳಿಗೂ ಕೂಡ ಹೋಮ್ ಡೆಲಿವರಿ ಕೊಡ್ತಿದ್ರಲ್ಲ ಮೊದಲು, ಯಾರಿಗೂ ಇದ್ರ ಕಷ್ಟನೇ ಗೊತ್ತಾಗ್ತಿರ್ಲಿಲ್ಲ. ಕೂಲಿ ನಾಲಿ ಮಾಡೋದು ಬಿಟ್ಟು ಮಹಾರಾಷ್ಟ್ರ ಗಡಿಯಿಂದ ಇಲ್ಲಿಗೆ ಬಂದಿದ್ದೀವಿ, ಸಚಿವರು ಮನೆ ಬಾಗಿಲಿಗೆ ಸಿಲಿಂಡರ್ ಬರುತ್ತೆ ಅಂತಾರೆ, ಆದರೆ ನಮ್ಮ ಪಾಡು ಬಿಸಿಲಿನಲ್ಲಿ ನಿಲ್ಲುವಂತಾಗಿದೆ ಅಂತ ಆಕ್ರೋಶ. ಏನು ಕಡಿಮೆನಾ? ಬೀದರು, ಕಲಬುರ್ಗಿ, ರಾಯಚೂರು, ಯಾದಗಿರಿ ಕಡೆ ಬಿಸಿಲು ಇವಾಗ 40 ಡಿಗ್ರಿ ಇದೆ ಟೆಂಪ್ರೇಚರು. ನಿಲ್ಲಬೇಕು, ಬೇರೆ ದಾರಿ ಇಲ್ಲ. ಸಿಲಿಂಡರ್ ಸಮಸ್ಯೆಯಿಂದ ಆಗ್ತಾ ಇರ್ತಕ್ಕಂಥ ದೃಶ್ಯಗಳು ತಾವು ನೋಡ್ತಾ ಇದ್ದೀರಾ. ಎಲ್ಲ ಬೈಕಲ್ಲೊಬ್ಬರು, ಆಟೋದಲ್ಲೊಬ್ಬರು, ಅಲ್ಲಿ ಇಲ್ಲಿ ಒಂದೊಂದು ಸಿಲಿಂಡರ್ ಕಟ್ಕೊಂಡು ಬಂದು ಏಜೆನ್ಸಿ ಮುಂದೆ ಕ್ಯೂ ನಿಂತಿರ್ತಕ್ಕಂಥದ್ದು. ಈ ಏಜೆನ್ಸಿಯವರು ಕೂಡ ಸಿಸ್ಟಮ್ಯಾಟಿಕ್ ಆಗಿ ಕೆಲವು ಮಾಡಬೇಕಪ್ಪ. ಒಂದು ದಿನಕ್ಕೆ ಇಷ್ಟು ಜನ ಕೊಡ್ತೀವಿ, ಆಮೇಲೆ ಬುಕ್ಕಿಂಗ್ ಸೀನಿಯಾರಿಟಿ ಆಧಾರದಲ್ಲಿ ಕೊಡಿ. ಸಚಿವ ಕೆ ಎಚ್ ಮುನಿಯಪ್ಪನವರು ಯಾವುದೇ ಗ್ಯಾಸ್ ಸಿಲಿಂಡರ್ ಅಂದರೆ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇಲ್ಲ, ನಿಮ್ಮ ಮನೆಗೆ ಬರುತ್ತೆ, ಯಾವುದೇ ಕ್ಯೂ ನಿಂತ್ಕೋಬೇಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಗಡಿ ಜಿಲ್ಲೆ ಬೀದರ್ಲಿ ಪರಿಸ್ಥಿತಿ ಮಾತ್ರ ವಿಭಿನ್ನವಾಗಿದೆ. ಅಷ್ಟರ ಮಟ್ಟಿಗೆ ಬೆಳಗಿಂದನೂ ಕ್ಯೂವಲ್ಲಿ ಸರತಿ ಸಾಲು ನಿಂತ್ಕೊಂಡು ಸಂಪೂರ್ಣವಾಗಿ ಒಂದು ಸಿಲಿಂಡರ್ಗಾಗಿ ಪರದಾಡ್ತಿರುವಂಥ ದೃಶ್ಯ ನೀವು ನೋಡ್ಬೋದು. ನಾವು ತೋರಿಸಿದ್ವಿ ಪಬ್ಲಿಕ್ ಟಿವಿಯಲ್ಲಿ. ಇದು ಬೀದರ್ ಹೊರವಲಯದ ನೌಬಾದ್ ಬಳಿ ಇರ್ತಕ್ಕಂಥ HP ಗ್ಯಾಸ್ನ ಒಂದು ದೃಶ್ಯ, ಏಜೆನ್ಸಿಯ ದೃಶ್ಯ. ಈ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿ ಇಲ್ಲಿ ನಿಂತ್ಕೊಂಡಿದ್ದಾರೆ ಜನರು. ವಿವಿಧ ಗ್ರಾಮೀಣ ಭಾಗದ ಹಳ್ಳಿಗಳಿಂದ ಬಂದಂಥ ಜನರು ಇದ್ದಾರೆ, ಔರಾದಿಂದ ಬಂದಂಥ ಜನರು ಇದ್ದಾರೆ, ಬೇರೆ ಬೇರೆ ತಾಲೂಕುಗಳಿಂದ ಬಂದಂಥ ಇಲ್ಲಿ ಜನರು ಕ್ಯೂವಲ್ಲಿ ನಿಂತ್ಕೊಂಡಿದ್ದಾರೆ, ಪರದಾಡ್ತಿರುವಂಥದ್ದು, ಒಂದು ಗ್ಯಾಸ್ ಕೊಡಿ ಅನ್ನುವಂಥದ್ದು. ಆದರೆ ಜನರು ಈ ರೀತಿ ಪರಿಸ್ಥಿತಿ, ಇಲ್ಲಿ ದೃಶ್ಯಗಳು ಇದ್ದರೂ ಕೂಡ ಸಚಿವರು ಯಾವುದೇ ರೀತಿಯ ರಾಜ್ಯದಲ್ಲಿ ಗ್ಯಾಸಿನ, ಅದರಲ್ಲೂ ಪ್ರಮುಖವಾಗಿ ಗೃಹ ಬಳಕೆ LPGಯ ಗ್ಯಾಸಿನ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ನೋಡ್ಬೋದು ಯಾವ ರೀತಿ ದೃಶ್ಯಗಳಿದೆ ಅಂತ ನಾವು ತೋರಿಸ್ತಾ ಇದ್ದೀವಿ. ಇಲ್ಲಿ ಎಲ್ಲ ಸಿಲಿಂಡರ್ಗಳನ್ನ ಬೆಳಗಿಂದನೂ ಸರತಿ ಸಾಲ ಇಟ್ಕೊಂಡು ಜನರು ಕಾಯ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿನ ಜನರು ಒಂದು ರೀತಿ ಇಡೀ ಶಾಪ ಆಗ್ತಿರುವಂಥದ್ದು. ಸರ್ಕಾರ ಆ ರೀತಿ ಹೇಳಿದ್ರು ಕೂಡ ನಮಗೆ ಇಲ್ಲಿ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, 10 ದಿನ 15 ದಿನ ಕಳೆದ್ರೂ ಕೂಡ ಯಾವುದೇ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ನೋವನ್ನು ತೋಡ್ಕೊತಾ ಇರುವಂಥದ್ದು ದೃಶ್ಯಗಳು ನೋಡ್ಬೋದು. ಯಾವ ರೀತಿ ಜನರು, ಮಕ್ಕಳು, ವಯೋವೃದ್ಧರು, ಇನ್ನಿತರ ಬೇರೆ ಬೇರೆ ಜನರು ಇಲ್ಲಿ ಬಂದು ಪರದಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ನೀವು ಪಬ್ಲಿಕ್ ಟಿವಿಲಿ ದೃಶ್ಯಗಳು ತೋರಿಸ್ತಾ ಇದ್ದೀವಿ, ಯಾವ ರೀತಿ ಕ್ಯೂ ಅಲ್ಲಿ ಸರತಿ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ ಅಂತ. ಈ ದೃಶ್ಯಗಳು ಕೆ ಎಚ್ ಮುನಿಯಪ್ಪ ಅವರು, ಸಚಿವ ಮುನಿಯಪ್ಪ ಅವರು ನೋಡಿದ್ರೆ ಗೊತ್ತಾಗ್ತದೆ ಯಾವ ರೀತಿ ಸಿಲಿಂಡರ್ ಸಿಗ್ತಾ ಇಲ್ಲ ಗ್ರಾಮೀಣ ಭಾಗದಲ್ಲಿ ಜನರಿಗೆ ಅನ್ನುವಂಥ ದೃಶ್ಯಗಳು ಕೂಡ ನೋಡ್ಬೋದು. ಇಲ್ಲಿ ಈ ಕಡೆ ನೋಡ್ಬೋದು ನೀವು ಯಾವ ರೀತಿ ಸಿಲಿಂಡರ್ಗಳು ಇಟ್ಕೊಂಡಿದ್ದಾರೆ ಅನ್ನೋ. ನಾವೀಗ ಅವ್ರು ಮಾತಾಡ್ಸೋಣ, ಏನು ಸಮಸ್ಯೆ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಈಗ ನಮ್ಮ ಪಬ್ಲಿಕ್ ಟಿವಿಗೆ ಅಂದರೆ ಅಲ್ಲ ತುಡ್ಕೊಂತಿದ್ರೆ ಗಡಿ ಭಾಗ ಅಲ್ಲಿ ಮಹಾರಾಷ್ಟ್ರ ಗಡಿ ಭಾಗದಿಂದ ನಾವು ಬಂದಿದ್ದೀವಿ ಅಂತ ಹೇಳ್ತಿದ್ದಾರೆ. ಸರ್, ಈಗ ಸಮಸ್ಯೆ ಏನಾಗ್ತಾ ಇದೆ ನಿಮ್ಗೆ? ಎಲ್ಲಿಂದ ಬಂದಿರಿ ನೀವು? ಸರ್, ನಾವು ಕರ್ನಾಟಕ ಬಾರ್ಡ್ರ್ ಅವರ ತಾಲೂಕು ಬಾರ್ಡ್ರಲ್ಲಿ ಬಂದಿದ್ದೇವೆ ಸರ್. ನಮ್ಮೂರು ಚಿಕ್ಲಿಜೆ ಅಂತ, ತಾಲೂಕು ಅವರ, ಜಿಲ್ಲೆ ಬೀದರು, ಚಿಂತಕಿ ಸರ್ಕಲ್ ನಮ್ಮದು. ಸುಮಾರು ಇವತ್ತಿಗೆ 8 ದಿವಸ ಬಲ್ಲದು. ನಾವು 8 ದಿವಸದಲ್ಲಿ 4ನೇ ಸಲ ಬಂದಿದ್ದು ನಾನು. ಈ ಮಾಧ್ಯಮ ಮುಖಾಂತರ HK ಮುನಿಯಪ್ಪ ಅವರಿಗೆ ನಾನು ತಿಳಿಸೋದು ಏನೆಂದರೆ, ಶಾಸಕರಿಗೆ ಓಟ್ ಇದ್ದಾಗ ಮಾತ್ರ ಪ್ರಜೆಗಳ ನೆನಪು ಬರ್ತದೆ. ಇಂಥ ಸಮಸ್ಯೆದಲ್ಲಿ ಯಾರು ಸಚಿವರಾಗಲಿ, ಶಾಸಕರಾಗಲಿ, ಯಾರೇ ಗ್ರಾಮ ಪಂಚಾಯತರಾಗಲಿ, ಯಾರೇ ಅಧಿಕಾರಿಗಳನ್ನು ಪ್ರಜೆಗಳಿಗೆ ಸ್ಪಂದಿಸ್ತಿಲ್ಲ. ಮನೆ ಬಾಗಿಲು ಬರ್ತದೆ, ಎಲ್ಲಿ ಯಾರಿಗೆ ಕೊಡ್ತಿದ್ದಾರೆ ಸರ್? ಕೊಡ್ತಿಲ್ಲಲ್ಲ. ಮನೆ ಬಾಗಿಲು ಬರ್ತಿದ್ದೆ ಸುಮಾರು ಇಲ್ಲ ಒಂದು ತಿಂಗಳವರೆಯಿಂದ ಕಷ್ಟ ಆಗ್ತದೆ ಎಲ್ಲ ಪ್ರಜೆಗಳಿಗೆ. ಯಾರು ಮೊದಲು ಅವ್ರಿಗೆ ಟೆಂಡರ್ ಬಿಡ್ತಿದ್ರು, ಟೆಂಡರ್ಲಿಂದ ಅವರು ತೊಗೊಂಡು ಮನೆ ಕೊಡ್ತಿದ್ರು. ಬೇಕಾದ್ರೆ ಒಂದು 100-150 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಕೊಡ್ತಿದ್ರು. ಏನು ಮೇಡಮ್, ಅದೇ ಅದ್ರ ಕಡೆ ಬಂದಿದ್ದಲ್ಲ ಸರ್. ಸಮಸ್ಯೆ ಇಲ್ಲ ಮತ್ತೆ ಇಲ್ಲಿ ಇಷ್ಟು ಜನ ಯಾಕೆ ಬಂದಿದ್ದಾರೆ ಅಂದ್ರೆ ಈ ಜನರಿಗೆ ಕೆಲಸ ಇಲ್ವಾ? ಸಚಿವ ಸಮಸ್ಯೆ ಇದ್ದಾಗೆ ನಾವು ಬಂದೀಗ ಸುಮಾರು 2 ದಿವಸ 3 ದಿವಸ ವಾರದಲ್ಲಿ. ಈಗ ನಾನು ಇದು 4ನೇ ಸಲ ಬಂದಿದ್ದು. ಕೆಲಸ ಬಿಟ್ಟು ಇಂಥ ಬಿಸಿಲಿನಲ್ಲಿ ನೀರು ಆಹಾರ ಬಿಟ್ಟು ನಿಂತಿರ್ತಿದ್ದಾರೆ. ಯಾರು ಮ್ಯಾನೇಜರ್ ಕೂಡ ಕೇರ್ ಮಾಡ್ತಿಲ್ಲ. ಸಮಸ್ಯೆ ಆಗುತ್ತೆ, ಭಾಳಷ್ಟು ಸಮಸ್ಯೆ ಆಗುತ್ತೆ. ಅದಕ್ಕೆ ಪರಿಹಾರ ಕೊಡಬೇಕಂತ ನಾನು ಇದು ಮಾಧ್ಯಮದ ಮುಖಾಂತರ ಕೆ ಎಚ್ ಮುನಿಯಪ್ಪ ಸಚಿವ ಸಾಹೇಬರಿಗೆ ನಾನು ಮನವಿ ಮಾಡ್ತಿದ್ದೇನೆ.
ಇದು ಪ್ರಮುಖವಾಗಿ ಗಡಿ ಜಿಲ್ಲೆ ಬೀದರ್ನ ಒಂದು ಪ್ರಮುಖವಾಗಿ ಗೃಹ ಬಳಕೆ LPG ಗ್ಯಾಸ್ ಸಮಸ್ಯೆಯಿಂದ ಜನರು ಸರತಿ ಸಾಲಲ್ಲಿ ಬೆಳಗಿಂದ ನಿಂತ್ಕೊಂಡು ಒಂದು ಅಳ್ಳ ತೊಡ್ಕೊಂತಿದ್ರು. ಮುನಿಯಪ್ಪರು ದಯವಿಟ್ಟು ಇಲ್ಲಿ ಬಂದು ದೃಶ್ಯ ನೋಡಬೇಕು, ಆವಾಗ ಏನು ಸಮಸ್ಯೆ ಇಲ್ಲ, ಮನೆಗೆ ಸಿಲಿಂಡರ್ ಬರ್ತವೆ ಅನ್ನುವಂಥದ್ದು ಗೊತ್ತಾಗ್ತದೆ. ಹೀಗಾಗಿ ನೀವು ಸಮಸ್ಯೆ ಪರಿಹಾರ ಮಾಡಬೇಕು ಅನ್ನುವಂಥ ಮನವಿಯನ್ನ ಇಲ್ಲಿನ ಜನರು ಮಾಡ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಆಸಿಫ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.